ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಮನೆ ಕಟ್ಟಿಸಿಕೊಡೋದಾಗಿ ಹಣವನ್ನ ಕಟ್ಟಿಸಿಕೊಂಡು ಮೋಸ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಮಾಂತಗೇರಿ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ಮನೆಯನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ನಮ್ಮಿಂದ ಹಣವನ್ನ ಕಟ್ಟಿಸ್ಕೊಂಡಿದ್ದಾರೆ. ಆದ್ರೆ ಈಗ ಮನೆಯೂ ಇಲ್ಲ, ಹಣವೂ ಇಲ್ಲ ಅಂತ ಹೇಳಿ ಈಗ ಅಲ್ಲಿನ ನಿವಾಸಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಲಂ ಬೋರ್ಡ್ ಅಧಿಕಾರಿಗಳ ವಿರುದ್ಧ ಸಂತ್ರಸ್ತರು ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2019ರಲ್ಲಿ ಕೆಎಸ್ಡಿಬಿಗೆ ತಲಾ 25,000 ಡಿಡಿಯನ್ನ ಕಟ್ಟಿದ್ವಿ, 4 ವರ್ಷವಾದ್ರೂ ಕೂಡ ಮನೆಯನ್ನ ನಿರ್ಮಿಸಿ ಕೊಟ್ಟಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. 2019ರಲ್ಲಿ ಸ್ಲಂ ಪ್ರದೇಶದಲ್ಲಿ 449 ಮನೆಗಳಿಗೆ ಮಂಜೂರಾಗಿತ್ತು, ಪರ್ಮಿಷನ್ ಸಿಕ್ಕಿತ್ತು. ಆದ್ರೆ 449 ಮನೆಗಳ ಪೈಕಿ 289 ಮನೆಗಳಷ್ಟೇ ಈಗ ನಿರ್ಮಾಣ ಆಗಿದೆ. ಉಳಿದ ಮನೆಗಳನ್ನ ಕಟ್ಟದೆ ಅದಕ್ಕೂ ಬಿಲ್ ಮಂಜೂರಾಗಿದೆ ಅನ್ನುವಂತಹ ಆರೋಪ ಮಾಡಲಾಗಿದೆ. ಭ್ರಷ್ಟಾಚಾರ ನಡೆದಿದೆ, ತನಿಖೆ ನಡೆಸಬೇಕು ಅಂತ ಸಂತ್ರಸ್ತರು ಆಗ್ರಹ ಮಾಡ್ತಿದ್ದಾರೆ. ಸ್ಲಂ ನಿವಾಸಿಗಳಿಗೆ ಮಂಜೂರಾದಂತ ಮನೆಯನ್ನ ಕಾಮಗಾರಿ ಪೂರ್ತಿ ಮಾಡದೆ ಜನರಿಗೆ ಸತಾಯಿಸ್ತಕ್ಕಂತ ಇಲಾಖೆ ಸ್ಲಂ ಕಾಂಟ್ರಾಕ್ಟ್ ಪಡೆದಂತ ಮನನ್ ಕನ್ಸ್ಟ್ರಕ್ಷನ್ ಕಂಪನಿ ಸಾಗರ್ ಅಶೋಕ್ ವಡಗಾಂವ್ 2019ರಲ್ಲಿ ಸ್ಲಂ ಏರಿಯಾಗಳಿಗೆ ಒಟ್ಟು 449 ಮನೆಗಳು ಮಂಜೂರಾದಲ್ಲಿ 25,000 ರೂಪಾಯಿ ಅಂದರೆ SC ಜನಾಂಗದವರಿಗೆ ಪ್ರಥಮದಲ್ಲಿ 25,000 ರೂಪಾಯಿ ಕಂತು, ಎರಡನೇದಲ್ಲಿ ಸ್ಲ್ಯಾಬ್ ಟೈಮಲ್ಲಿ 25,000 ಕಟ್ಟಂತ ಅದೇ ಇಲಾಖೆ ಅಧಿಕಾರಿಗಳು ಇಲ್ಲಿ ಕಾಂಟ್ರಾಕ್ಟರ್ಗಳೆಲ್ಲ ಬಂದು ಹೇಳಿದಾಗ ಎಲ್ಲರೂ 25,000 ದುಡ್ಡು ಕಟ್ಟರು. ಕೆಲವೊಂದು ಪ್ರಾರಂಭದಲ್ಲಿ ಇದ್ದಾವೆ, ಕೆಲವೊಂದು ಇನ್ನೂ ಕಾಮಗಾರಿ ಸ್ಟಾರ್ಟ್ ಆಗಲಿಲ್ಲ. ಸುಮಾರು 2019ರಲ್ಲಿ ಡಿಡಿ ಕಟ್ಟಿದ್ದು, ಇವತ್ತು 2023, ಸುಮಾರು 6 ವರ್ಷದಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಕೆಲವೊಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದಾಗ, ಇಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ನ ಕೇಳಿದಾಗ ನಮಗೆ ಭಾಳ ಸತಾಯಿಸ್ತಾ ಇದ್ದಾರೆ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಸರ್, ಇಲ್ಲಿ ಮನೆ ಮಂಜೂರು ಆಗಿದ್ದಾವೆ, ಮನೆಗಳನ್ನು ಕಟ್ತಾ ಇಲ್ಲ, ಕೆಲವೊಬ್ರು ಅರ್ಧಕ್ಕೆ ನಿಂತಿದ್ದಾವೆ, ಅವು ಮನೆಗಳು ಪೂರ್ಣ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ದುಡ್ಡು ಕೇಳ್ತಾ ಇದ್ದಾರೆ. ನಾವು 5 ವರ್ಷ ಆಯ್ತು ರೀ ಕಟ್ಟಿರಿ. ನಾವು ಕಟ್ಟಿದೇವ್ರಿ. ಈಗ 20,000 ರೂಪಾಯಿ ತುಂಬಿದೇನ್ರಿ. ಬಾಂಡಿ ತಿಕ್ಕಕ್ಕೆ ಹೋಗ್ತೇನ್ರಿ. ಸಂಘದ ರೊಕ್ಕ ತೆಗ್ದನ್ನ ದಿಡಿ ತುಂಬಿದೇನ್ರಿ. ನನ್ನ ಬಿಲ್ ತಕೊಂಡಾರ್ರಿ ಸರ್. ನಮಗೆ ಏನೋ ಹೇಳಾನಿಲ್ರಿ. ನಮ್ಗೆ ಏನು ಹೇಳೋದನ್ನ ಬಿಲ್ ತಕೊಂಡಾರ್ರಿ, ಎಲ್ಲ ತಕೊಂಡಾರ್ರಿ. ನಮ್ಮ ಮನೆ ತೆಳಗೆ ಐತ್ರಿ. ಏನಿರ್ಲಿ ರೀ, ಫೋಟೋ ಹೊಡ್ಕೊಂಡು ಹಂಗ ಬಿಲ್ ತಕೊಂಡ್ ಹೋಗಿದಾರ್ರಿ. ತಕೊಂಡಾರ್ರಿ. ಹಾಂ, ಇನ್ನ ಹಳಿ ಮನ್ಯಾಗ ಐದೇವ್ರಿ. ನಾವು ಬಾಂಡಿ ತಿಕ್ಕಿ ಹೊಡೆ ತುಂಬಿಸ್ಕೋದೇವ್ರಿ. ಈಗ 5-6 ವರ್ಷ ಆತ್ರಿ. 25,000 ರೂಪಾಯಿ ತುಂಬಿದೇವ್ರಿ. ನಾವು ಸಂಘ ತೆಗೆದು ತುಂಬಿದೇವ್ರಿ. ನಾವು ನೋಡ್ರಿ ಗಂಡಂತರ ಎಲ್ಲ ಮಾಡಿ ಸೇರಿದೇವ್ರಿ. ಈಗ ರೊಕ್ಕ ತುಂಬ್ಕೊಂಬಿಟ್ಟು ನಮಗೆ ಹೇಳ್ಬೇಕ್ರಲ್ಲ ಸರ್, ನಿಮ್ದು ಗುಡ್ದಾಗ ಐತಿ, ಹತ್ತಕ್ಕೆ ದೂರ ಆಗ್ತೈತಿ, ನಾವು ತುಂಬಿಲ್ಲ ಅಂತ ಹೇಳ್ಬೇಕ್ರಿ. ಈಗ ರೊಕ್ಕ ತುಂಬಿದೇವ್ರಿ, ನೀವು ಹಸನ್ ಮಾಡ್ರಿ, ನಾವು ಈಗ ಪಾಯ ಚಾಲು ಮಾಡ್ತೇವೆ, ಫೌಂಡೇಶನ್ ಚಾಲು ಮಾಡ್ತೇವೆ ಅಂದ್ರೆ ಮುಂದೆ ಏನು ಅನ್ನಕತ್ತಾರ ಸರ್, ಈಗ 10ಕ್ಕೆ ದೂರ ಆಗ್ತೈತಿ, 1 ಲಕ್ಷ ರೂಪಾಯಿ ಖರ್ಚು ಆಗ್ತೈತಿ, ನೀವು ಫೌಂಡೇಶನ್ ಮಾಡ್ಕೋರಿ, ಮತ್ತು ನೀವು ರೊಕ್ಕ ಎಷ್ಟು ಕೊಡ್ತೀರಿ ಸರ್ ಅಂತ ಕೇಳ್ತಾ ನಮ್ಗೆ ಏನಂತಾರೆ, 280 ಕೊಡ್ತೇವೆ, ನೀವು ಕಟ್ಕೋರಿ, ನೀವು ಸ್ವಂತ ಹಾಕಿ ಫೌಂಡೇಶನ್ ಕಟ್ಕೋರಿ ಅಂತಾರೆ. ನಮ್ಮ ಕಡೆ ಏನಂತಾರ್ರಿ, ನಿಮಗೆ ಮನೆ 5 ಲಕ್ಷದ ಮನೆ ಮಂಜೂರು ಆಗೈತೆ, ನಿಮ್ಗೆ ನಾವೆಲ್ಲ ಮಾಡಿ ಕೊಡ್ತೇವೆ, ಮನೆ ಕಟ್ತೇವೆ, ಬಣ್ಣ ಸುಣ್ಣ ಹಚ್ತೇವ್ರಿ, ನಿಮ್ಗೆ ಹಕ್ಕು ಪತ್ರ ಕೊಡ್ತೇವೆ, ಚಾವೆ ಕೊಡ್ತೇವ್ರಿ, ನಿಮ್ಗೆ ಕಿಲ್ಲಿ ಹಾಕಿ ನಾವು ಕೊಡ್ತೇವ್ರಿ. ಇಲ್ರಿ, 25,000 ತುಂಬಿ ನಾವು ದಿಡಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹಿತ್, ಈಗ 2019ರಲ್ಲಿ ಆ ಸ್ಲಂ ಪ್ರದೇಶದಲ್ಲಿ ಎಷ್ಟು ಮನೆಗಳಿಗೆ ಈಗ ಮಂಜೂರಾಗಿತ್ತು, ಪರ್ಮಿಷನ್ ಸಿಕ್ಕಿತ್ತು, ಎಷ್ಟು ಮನೆಗಳನ್ನ ಸದ್ಯಕ್ಕೆ ನಿರ್ಮಾಣ ಮಾಡಿದ್ದಾರೆ, ಇನ್ನು ಎಷ್ಟು ಮನೆಗಳನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ, ಹಾಗೆ ತಲಾ ಈಗ ಒಬ್ಬೊಬ್ಬರಿಂದ 25,000 ರೂಪಾಯಿಯನ್ನ ಡಿಡಿ ಪಡ್ಕೊಂಡಿದ್ದಾರಲ್ಲ, ಏನೆಲ್ಲ ಆಶ್ವಾಸನೆಯನ್ನ ಕೊಟ್ಟು ಈ ಡಿಡಿಯನ್ನ ಪಡ್ಕೊಂಡಿದ್ದಾರೆ ಅಂತ? ಚೈತ್ರ, ಪ್ರಮುಖವಾಗಿ ಏನೊಂದು ಚಿಕ್ಕೋಡಿ ಪಟ್ಟಣ ಬರುತ್ತೆ, ಚಿಕ್ಕೋಡಿ ಪಟ್ಟಣದಲ್ಲಿ ಒಟ್ಟು 7 ಸ್ಲಂ ಪ್ರದೇಶಗಳನ್ನ ಅಂತ ಹೇಳಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಸೊ ಇಡೀ ಚಿಕ್ಕೋಡಿ ಪಟ್ಟಣದ 7 ಪ್ರದೇಶಗಳಲ್ಲಿ ಸುಮಾರು 449 ಮನೆಗಳನ್ನ ಮಂಜೂರಾತಿ ಕೊಟ್ಟಿರುತ್ತೆ. ಯಾವುದು ಅಂದ್ರೆ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯವರು. ಸೊ ಆ ಪೈಕಿ ಈಗ ಮನೆಗಳ ನಿರ್ಮಾಣ ಹಂತದಲ್ಲಿರ್ತಕ್ಕಂಥದ್ದು ಅಥವಾ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಬರೀ 289 ಮನೆಗಳನ್ನ ಮಾತ್ರ ಈಗ ಇಲ್ಲಿ ಕಟ್ಟಿರ್ತಕ್ಕಂಥದ್ದು. ಆದ್ರೆ ಬಹುತೇಕ ಕಟ್ಟಿರ್ತಕ್ಕಂಥ ಮನೆಗಳು ಸಹ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಾಗಿರ್ತಕ್ಕಂಥದ್ದು. ಬಹುತೇಕ ನಾವು ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದಾಗತ್ತೆ. ಯಾವ ರೀತಿ ಕಳಪೆ ಮಟ್ಟದಾಗಿದೆ ಅಂತಂದ್ರೆ, ಮುಟ್ಟಿದ್ರೆ ಸಾಕು ಸಿಮೆಂಟ್ ಎಲ್ಲ ಕಿತ್ಕೊಂಡ್ ಬರುತ್ತೆ ಅಂತ ಅಂದ್ರೆ ಆ ರೀತಿಯಾದಂತ ಒಂದು ಕ್ವಾಲಿಟಿ ವರ್ಕ್ ಅನ್ನ ಇಲ್ಲಿ ಕಾಂಟ್ರಾಕ್ಟರ್ಗಳು ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅಧಿಕಾರಿಗಳು ಬಂದು ಇದನ್ನ ಮಾನಿಟರ್ ಮಾಡಬೇಕಾಗಿತ್ತು, ಆದ್ರೆ ಯಾರು ಕೂಡ ಇಲ್ಲಿ ಬಂದು ಮಾನಿಟರ್ ಮಾಡಿಲ್ಲ. ಸೊ ಇನ್ನು 224 ಹೊರತುಪಡಿಸಿದ್ರೆ ಇನ್ನುಳಿದಂತ ಮನೆಗಳಿಗೆ ಇದುವರೆಗೂ ಕೂಡ ಮಂಜೂರಾತಿ ಸಿಕ್ಕಿಲ್ಲ. ದುಡ್ಡುಗಳನ್ನ ಕಟ್ಕೊಂಡಿದ್ದಾರೆ. 2019ರಲ್ಲೇ ಪ್ರತಿಯೊಂದು ಬಡ ಕುಟುಂಬದಿಂದ ಇವತ್ತು 25,000 ಡಿಡಿಯನ್ನ ಮೊದಲನೇ ಹಂತವಾದಂದ್ರೆ ಫೌಂಡೇಶನ್ ಲೆವೆಲ್ ಅಲ್ಲಿ ಇರಬೇಕಾದ್ರೆ 25,000ಗಳನ್ನ ಕಟ್ಕೋತಾರೆ. ಅದಾದ ಬಳಿಕ ಸ್ಲ್ಯಾಬ್ ಟೈಮಲ್ಲಿ 25,000 ಡಿಡಿಯನ್ನ ಕಟ್ಕೊಳ್ಬೇಕಾಗತ್ತೆ. ಅಂದ್ರೆ 50,000 ರೂಪಾಯಿಯನ್ನ ಇಲ್ಲಿ ಬಡವರು ಹಾಕಬೇಕು. ಇನ್ನು ಉಳಿದಿರ್ತಕ್ಕಂಥ 5.5 ಲಕ್ಷ ಹಣವನ್ನ ಸರ್ಕಾರ ಇಲ್ಲಿ ಹಾಕಿ ಕಟ್ಟುವಂತ ಈ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಸೊ ಬಹುತೇಕ ಈಗ ಇನ್ನೂ
ಸುಮಾರು 200ಕ್ಕೂ ಹೆಚ್ಚು ಮನೆಗಳು ಈಗಲೂ ಕೂಡ ಅವುಗಳಿಗೆ ಪರ್ಮಿಷನ್ ಸಿಕ್ಕಿಲ್ಲ, ಅವುಗಳನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿಲ್ಲ. ಸೊ ಜನ ಕೂಡ ಬಹುತೇಕ ನಿನ್ನೆ ರೊಚ್ಕದ್ದು ಚಿಕ್ಕೋಡಿ ಪಟ್ಟಣದಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡಿದ್ರು. ಅವರು ಹೇಳುವಂಥದ್ದು ಇಷ್ಟೇ, ಏನಂತಂದ್ರೆ ನಾವು ಸಾಲ ಸೂಲ ಮಾಡಿ ಸುಮಾರು 25,000ಗಳ ಡಿಡಿಯನ್ನ ಕಟ್ಕೊಂಡು ಇವತ್ತಿನವರೆಗೂ ಕೂಡ ಆ ಸಾಲವನ್ನು ತೀರ್ಸೋಕ್ಕಾಗದೆ ನಾವು ಇರುವಂತ ಶೆಡ್ನಲ್ಲೇ ಇವತ್ತು ವಾಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಪ್ರಮುಖವಾಗಿ ಏನಿವತ್ತು ಕೊಳಗೇರಿ ನಿಗಮ ಮಂಡಳಿ ಅಧಿಕಾರಿಗಳಿದ್ದಾರೆ, ಬರ್ತಾರೆ, ಇವತ್ತು ಕಟ್ತೀವಿ ನಾಳೆ ಕಟ್ತೀವಿ, ಇನ್ನು ಚಾಲನೆ ಆಗತ್ತೆ, ಜಾಗವನ್ನ ಸ್ವಚ್ಛ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ. ಆದ್ರೆ ಇದುವರೆಗೂ ಕೂಡ ಮನೆಗಳನ್ನ ಕಟ್ಟೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ಆಕ್ರೋಶಗಳನ್ನ ಇಲ್ಲಿ ಹೊರಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಇದರಲ್ಲಿ ಗೋಲ್ಮಾಲ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಗೋಲ್ಮಾಲ್ ಆಗುತ್ತೆ ಅಂತಂದ್ರೆ, ಏನಿವತ್ತು ಸಿರಿವಂತರಿದ್ದಾರೆ, ಮನೆಗಳು ಇದ್ದಂಥವ್ರಿಗೆ ಮತ್ತೆ ಆ ಒಂದು ಲಿಸ್ಟ್ ನಲ್ಲಿ ಹೆಸರು ಹಾಕಿ ಅವರಿಂದ ವಾಪಸ್ ಪಡೆದುಕೊಳ್ಳುವಂತ ಕೆಲಸಕ್ಕೂ ಕೂಡ ಇಲ್ಲಿ ಮುಂದಾಗ್ತಾರೆ. ಸೊ ಕೆಲವೊಂದಿಷ್ಟು RTI ನಲ್ಲಿ ಮಾಹಿತಿಯನ್ನು ಪಡೆದಂತ ಸಂದರ್ಭದಲ್ಲಿ ಒಂದಷ್ಟು ಆಘಾತಕಾರಿ ವಿಚಾರಗಳು ಕೂಡ ಇಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಸುಮಾರು 11 ಮನೆಗಳಿಗೆ ಏನಂತಂದ್ರೆ ಆ ಮನೆಗಳ ಕಟ್ಕೋಬೇಕಾದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಅಂತ ಒಂದು 11 ಮನೆಗಳನ್ನ ಈಗಾಗಲೇ ಮನೆಗಳನ್ನ ಕಟ್ಟಿದೀವಿ ಅಂತ ಹೇಳಿ ಆ ಬಿಲ್ಗಳನ್ನು ಕೂಡ ತಕ್ಕೊಂಡು ಇವತ್ತು ಈ ರೀತಿಯಾದಂತಹ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರನ ಇಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಚೈತ್ರ, ಓಕೆ, ಧನ್ಯವಾದಗಳು ಲೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.